ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ದ ಕ್ಲಾಸಿಕ್ ಕಾರ್ನರ್ಗೆ ಸ್ವಾಗತ. ಈಗ ನಾನು ಇಂಗ್ಲಿಷ್ ಮಾತಾಡುವಾಗ ಅಥವಾ ಬರೆಯುವಾಗ ಕೆಲವೊಂದಿಷ್ಟು ಕಾಮನ್ ಮಿಸ್ಟೇಕ್ಸನ್ನು ಮಾಡ್ತೀವಿ, ಅಥವಾ ಬಹಳಷ್ಟು ಸ್ಟೂಡೆಂಟ್ಸ್ಗಳಲ್ಲಿ ಅವುಗಳ ಬಗ್ಗೆ ಕನ್ಫ್ಯೂಷನ್ ಇದೆ. ಅಂಥ ವಾಕ್ಯಗಳ ಬಗ್ಗೆ, ಸೆಂಟೆನ್ಸ್ಗಳ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಫಸ್ಟ್ ಒನ್, ಸಿ he has been to Mysore, he has gone to Mysore. While speaking we make mistakes, or while writing we make mistakes. ಈ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈಗ ನಾವು ಇವುಗಳ ಬಗ್ಗೆ ತಿಳ್ಕೊಳ್ಬೇಕು. ಕಾಮನ್ ಮಿಸ್ಟೇಕ್ಸ್ ಇನ್ ಇಂಗ್ಲೀಷ್ ಅಂದ್ರೆ ನಾವು ಇವುಗಳನ್ನು ಮಾತಾಡುವಾಗ ಬೇರೆ ಈ ಸೆಂಟೆನ್ಸ್ದ ಅರ್ಥ ಬೇರೆ ಇದೆ ಅಂತ ತಿಳ್ಕೊಂಡು ತಪ್ಪಾಗಿ ಮಾತಾಡ್ತೀವಿ. ಓಕೆ, ಆ ಕನ್ಫ್ಯೂಷನನ್ನು ಹೋಗಲಾಡಿಸೋದಕ್ಕೆ ಇವುಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಅವಶ್ಯಕತೆ. ಓಕೆ, ಹಿ ಹ್ಯಾಸ್ ಬೀನ್ ಟು ಮೈಸೂರು ಅಂದ್ರೇನು, ಅಥವಾ ಯಾವಾಗ ಇದನ್ನು ಬಳಸ್ತೀವಿ. ಹಿ ಹ್ಯಾಸ್ ಗಾನ್ ಟು ಮೈಸೂರು ಇದನ್ನು ಯಾವಾಗ ನಾವು ಮಾತಾಡ್ತೀವಿ ಅಥವಾ ಬರಿತೀವಿ ಅನ್ನೋದು ಇಂಪಾರ್ಟೆಂಟ್. ಓಕೆ, he has been to Mysore. He has been to Mysore. What does it mean? ಇದರ ಅರ್ಥ ಏನು ಅಂತಂದ್ರೆ, when you say he has been to Mysore, he has been to Mangalore, she has been to Bombay, okay, they have been to Delhi, it means he went to Mysore at some time in the past, at certain time in the past, and has come back now. ಪಾಸ್ಟದಲ್ಲಿ, ಭೂತಕಾಲದಲ್ಲಿ, ನಿರ್ದಿಷ್ಟ ಸಮಯದಲ್ಲಿ ಮೈಸೂರಿಗೆ ಹೋಗಿ ಬಂದಿದ್ದಾನ ಅಂತ. he went to ಮೈಸೂರು, ಮೈಸೂರಿಗೆ ಹೋಗಿ ಬಂದಿದ್ದಿದು. ಯಾವಾಗ ಹೇಳ್ತೀವಿ ಇದನ್ನು ನಾವು? he has been to ಮೈಸೂರು ಅಂತ ಹೇಳಿದರೆ ಅದರ ಅರ್ಥ ಏನು? he went to ಮೈಸೂರು at some time in the past, at certain time, at specific time in the past. ಭೂತಕಾಲದಲ್ಲಿ, ಪಾಸ್ಟದಲ್ಲಿ ಮೈಸೂರಿಗೆ ಹೋಗಿ ಮರಳಿ ಬಂದಿದ್ದು. ಓಕೆ, ಅಂತ ಒಂದು ಟೈಮ್ದಲ್ಲಿ ಅಥವಾ ಆವಾಗ ಇದನ್ನ ಬಳಸ್ತೀವಿ. ಯಾವಾಗ? ಏನದು? he has been to ಮೈಸೂರು. ಇಲ್ಲಿ ಫೋಕಸ್ ವಿಲ್ ಬಿ ಆನ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇನ್ನಿಷ್ಟು ಇದನ್ನ ಕ್ಲಾರಿಫೈ ಮಾಡಬೇಕಾದ್ರೆ, he is here now, he is not in ಮೈಸೂರು. he went to ಮೈಸೂರು and came back. ಓಕೆ, ಈಗ ಧಾರವಾಡದಿಂದ ಮೈಸೂರಿಗೆ ಹೋಗಿದ್ದಾನಂತ ತಿಳ್ಕೊಡ್ರಿ. ಈಗ ಧಾರವಾಡದಲ್ಲಿ ಇರ್ತಾನೆ ಇವ, ಅವಾಗ ಏನು ಹೇಳೋದು? he has been to ಮೈಸೂರು ಅಂತ ಹೇಳೋದು, ಧಾರವಾಡದಲ್ಲಿ ಇದ್ದಿದ್ದು. because he went to ಮೈಸೂರು and came back. he went to ಮೈಸೂರು at some time in the past and returned. so he is here now, he is not in ಮೈಸೂರು. ಆ ಅರ್ಥದಲ್ಲಿ ಮಾತಾಡುವಾಗ, ಆ ಅರ್ಥ ಬರುವಾಗ ನೀವು ಮಾತಾಡುವಾಗ ಇಂಥ ಸೆಂಟೆನ್ಸನ್ನು ಬಳಸಬೇಕು. ಬರೆಯುವಾಗ ಆದ್ರೂ ಆಯಿತು, ಮಾತಾಡುವಾಗಾದ್ರೂ ಆಯಿತು. ಓಕೆ, ಇಲ್ಲಿ ಫೋಕಸ್ ಯಾವುದ್ರ ಮೇಲೆ ಇರ್ತದಂದ್ರೆ ಎಕ್ಸ್ಪೀರಿಯನ್ಸ್ ಅನುಭವದ ಮೇಲೆ ಇರ್ತದೆ. ಓಕೆ, ಇದು he has been to ಮೈಸೂರು, ವೆರಿ ಸಿಂಪಲ್ ಆಗಿದೆ ಅದು. ದೆನ್ he has been to ಮೈಸೂರು ಮೆನಿ ಟೈಮ್ಸ್. ಐ ಹ್ಯಾವ್ ಗಿವನ್ ಯು ದ ಎಕ್ಸಾಂಪಲ್. he has been to ಮೈಸೂರು ಮೆನಿ ಟೈಮ್ಸ್ ಅಂದ್ರೆ he visited ಮೈಸೂರು and returned. ಹೇಳ್ತೀವಿ ನಾವು, ಮೈಸೂರಿಗೆ ಭಾಳ ಸಲ ಭೇಟಿ ಕೊಟ್ಟಿದ್ದೆ ಅಂದರೆ I went to ಮೈಸೂರು and returned. he has been to ಮೈಸೂರು many times. he visited ಮೈಸೂರು many times and returned and came back. Okay, like this. This is, you know, then ಇದರ ಅರ್ಥ ಏನು? he has gone to ಮೈಸೂರು. it is present perfect tense. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ದ ಎಕ್ಸಾಂಪಲ್ ಇದು.
he has gone to Mysore. ನೋಡ್ರಿ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V3, verb 3, go, went, gone to Mysore. He has gone to Mysore. Here focus is on action of going. Okay, see, he went to Mysore and he is still there, not returned. ಮೈಸೂರಿಗೆ ಹೋಗಿದ್ದಾನೆ, ಮರಳಿ ಬಂದಿಲ್ಲ. ವೆನ್ ಯು ಸೇ ಹಿ ಹ್ಯಾಸ್ ಬೀನ್ ಟು ಮೈಸೂರ್, ಮೈಸೂರಿಗೆ ಹೋಗಿ ಬಂದಿದ್ದಾನೆ ಅಲ್ಲಿ. ಇಲ್ಲಿ ಹಿ ಹ್ಯಾಸ್ ಗಾನ್ ಟು ಮೈಸೂರ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹಿ ಹ್ಯಾಸ್ ಗಾನ್ ಟು ಮೈಸೂರ್, ಹಿ ಹ್ಯಾಸ್ ನಾಟ್ ಕಮ್ ಬ್ಯಾಕ್, ಹಿ ಹ್ಯಾಸ್ ನಾಟ್ ರಿಟರ್ನ್ಡ್, ಹಿ ಈಸ್ ಸ್ಟಿಲ್ ಇನ್ ಮೈಸೂರ್. ಓಕೆ, ಹಿ ವೆಂಟ್ ಟು ಮೈಸೂರ್ ಆ್ಯಂಡ್ ಹಿ ಈಸ್ ಸ್ಟಿಲ್ ದೇರ್. ಮೈಸೂರಿಗೆ ಹೋಗಿದ್ದಾನ, ಇನ್ನೂ ಅಲ್ಲಿದ್ದಾನ. ಸೊ ಫೋಕಸ್ ಈಸ್ ಅನ್ ಅಬ್ಸೆನ್ಸ್ ಆರ್ ಕರೆಂಟ್ ಲೊಕೇಶನ್. ಆ ಕರೆಂಟ್ ಲೊಕೇಶನ್ ಮೇಲೆ, ಪ್ರೆಸೆಂಟ್ ಲೊಕೇಶನ್ ಮೇಲೆ ಈಗ ಏನಿದೆ ಫೋಕಸ್ ಇದೆ. ಓಕೆ, ಸಿ, ಹಿ ಈಸ್ ನಾಟ್ ಹಿಯರ್ ನೌ, ಹಿ ಹ್ಯಾಸ್ ಗಾನ್ ಟು ಮೈಸೂರ್. ಅಲ್ಲಿ ಹಿ ಈಸ್ ಹಿಯರ್ ನೌ ವೆನ್ ಯು ಸೇ ಹಿ ಹ್ಯಾಸ್ ಬೀನ್ ಟು ಮೈಸೂರ್. ಇಲ್ಲಿ when you say he has gone to Mysore, he is not here now, he is not in Dharwad now, it means. Okay, he has gone to Mysore, he is currently in Mysore. Focus is on current location, present location, Mysore. Okay, he is currently in Mysore. She has gone to Bangalore, they have gone to Delhi. So focus is, focus is on current location. They are currently in Delhi, ಆ ಅರ್ಥದಲ್ಲಿ. ಸೊ ಫೋಕಸ್ absence of here and current location. See, he is not here now, he has gone to Mysore, he is currently in Mysore. It is nothing but present perfect tense. Okay, this is the difference between, very easy ಇದೆ difference between he has been to Mysore, he has gone to Mysore. Okay, see, in short, he has been to Mysore, he visited Mysore and returned. Short age nodi, he has gone to Mysore, he went to Mysore and not returned. Okay, very simple difference. He has been to Mysore. ಹೀಗೆ ಹಲವಾರು ವಾಕ್ಯಗಳನ್ನು ನೀವು ಕಟ್ಕೊಳ್ಬಹುದು, ಮಾತಾಡುವಾಗೂ ಆದ್ರಾಯ್ತು, ಬರೆಯುವಾಗ ಆದ್ರಾಯ್ತು. ಈ ಡಿಫ್ರೆನ್ಸನ್ನು, ಸಿಂಪಲ್ ಡಿಫ್ರೆನ್ಸನ್ನು ತಿಳ್ಕೊಳ್ಬೇಕು. ಓಕೆ, ಸೊ ಭಾಳಷ್ಟು ಮಾತಾಡೋರು ಏನು ಮಾಡ್ತಾರೆ, ಎರಡು ಒಂದೇ ಸೆಂಟೆನ್ಸ್ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕಾಗಿ ಈ ಡಿಫ್ರೆನ್ಸ್ ತಿಳ್ಕೊಳ್ಳೋದು ಭಾಳ ಮುಖ್ಯ. ಓಕೆ, ವೆನ್ ಯು ಸೇ ಹಿ ಹ್ಯಾಸ್ ಬೀನ್ ಟು ಮೈಸೂರ್, ಐ ಹ್ಯಾವ್ ಬೀನ್ ಟು ಮೈಸೂರ್, ಐ ವೆಂಟ್ ಟು ಮೈಸೂರ್ ಆ್ಯಂಡ್ ಕೇಮ್ ಬ್ಯಾಕ್. ರಿಟರ್ನ್ಡ್, ಮೈಸೂರಿಗೆ ಹೋಗಿ ಬಂದಿದ್ದೀನಿ, ರಿಟರ್ನ್ ಆಗಿದ್ದೀನಿ ಅಂತ. ಹಿ ಹ್ಯಾಸ್ ಗಾನ್ ಟು ಮೈಸೂರ್, ಹಿ ವೆಂಟ್ ಟು ಮೈಸೂರ್ ಆ್ಯಂಡ್ ನಾಟ್ ರಿಟರ್ನ್. I have gone to Mysore, I went to Mysore and not returned. Okay, this is the simple difference between he has been to Mysore, he has gone to Mysore. ನೀವು ಯಾವುದೇ ಸಬ್ಜೆಕ್ಟ್ ತಗೊಳ್ಬೋದು. ನಾ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ಹಿ ಮೈಸೂರು ಅಂತ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನೀವು ಹಲವಾರು ವಾಕ್ಯಗಳನ್ನು ಈ ಥರ ಕಟ್ಕೊಳ್ಬೋದು, ಮಾತಾಡ್ಬೋದು, ಅಥವಾ ಬರೆಯುವಾಗ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು. ಓಕೆ, ಈಗ ಮತ್ತೊಂದು ಸೆಂಟೆನ್ಸನ್ನು ನೋಡೋಣ. ಹಿ ಹ್ಯಾಡ್ ಬೀನ್ ಟು ಮೈಸೂರ್. ಇಲ್ಲಿ ಹ್ಯಾಸ್ ಯೂಸ್ ಮಾಡಿದ್ರಲ್ಲಿ ಇಲ್ಲಿ ಬಿ ಹ್ಯಾಡ್ ಯೂಸ್ ಮಾಡಿದಾಗ ಏನಾಗುತ್ತದು? ಹಿ ಹ್ಯಾಡ್ ಬೀನ್ ಟು ಮೈಸೂರು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದು. ಓಕೆ, ಹಿ ವಿಸಿಟೆಡ್ ಮೈಸೂರು ಬಿಫೋರ್ ಅನದರ್ ಪಾಸ್ಟ್ ಇವೆಂಟ್. ಬಿಫೋರ್ ಅನದರ್ ಪಾಸ್ಟ್ ಇವೆಂಟ್, ಭೂತಕಾಲದ ಇವೆಂಟ್ ಆಗೋಕ್ಕಿಂತ ಮೊದಲ, ಒಂದು ಭೂತಕಾಲದ ಪಾಸ್ಟ್ ಇವೆಂಟ್ ಸಂಗತಿ ಆಗೋದಕ್ಕಿಂತ ಮೊದಲ, ಆ್ಯಕ್ಷನ್ ಆಗೋದಕ್ಕಿಂತ ಮೊದಲ ಏನು ಒಂದು ಆ್ಯಕ್ಷನ್ ಆಗಿರ್ತದೆ. ಇಟ್ ಈಸ್ ಕಂಪ್ಲೀಟ್ಲಿ ಇನ್ ದ ಪಾಸ್ಟ್. ಇದು ಆ್ಯಕ್ಷನ್ ಟುಕ್ ಪ್ಲೇಸ್ ಇನ್ ದ ಪಾಸ್ಟ್. ಹಿ ಹ್ಯಾಡ್ ಬೀನ್ ಟು ಮೈಸೂರ್ ಬಿಫೋರ್ ಹಿ ಮೂವ್ ಟು ಬ್ಯಾಂಗ್ಳೂರ್. ಇದರ ಅರ್ಥ ಏನು ನೋಡ್ರಿ? ಬಿಫೋರ್ ಅನದರ್ ಪಾಸ್ಟ್ ಇವೆಂಟ್. ದಿಸ್ ಈಸ್ ದ ಬಿಫೋರ್ ಅನದರ್ ಪಾಸ್ಟ್ ಇವೆಂಟ್. ಹಿ ಹ್ಯಾಡ್ ಬೀನ್ ಟು ಮೈಸೂರ್ ಬಿಫೋರ್ ಹಿ ಮೂವ್ ಟು ಬೆಂಗಳೂರು. ಅಂದ್ರೆ ಬೆಂಗಳೂರಿಗೆ ಮೂವ್ ಆಗೋಕ್ಕಿಂತ ಮೊದಲ ಹಿ ಹ್ಯಾಡ್ ಬೀನ್ ಟು ಮೈಸೂರ್. ಈ ಸೆಂಟೆನ್ಸನ್ನು ಯೂಸ್ ಮಾಡಿದಾಗ ಮಾತ್ರ ಹೆಚ್ಚು ಅರ್ಥ ಬರ್ತದೆ ಇದಕ್ಕೆ. ಇನ್ನೊಂದು ವಾಕ್ಯವನ್ನು
ಬಿಫೋರ್ ಅಂತ ಯೂಸ್ ಮಾಡಿ ಇನ್ನೊಂದು ವಾಕ್ಯವನ್ನು ಯೂಸ್ ಮಾಡಿದಾಗ ಕರೆಕ್ಟ್ ಅರ್ಥ ಬರ್ತದೆ. ಹಿ ಹ್ಯಾಡ್ ಬೀನ್ ಟು ಮೈಸೂರ್ ಬಿಫೋರ್ ಹಿ ಮೂವ್ ಟು ಬೆಂಗಳೂರು ಮೀನ್ಸ್ ಫಸ್ಟ್ ಹಿ ವಿಸಿಟೆಡ್ ಮೈಸೂರ್, ಮೈಸೂರಿಗೆ ಮೊದಲು ವಿಸಿಟ್ ಮಾಡಿರ್ತಾರ. ದೆನ್ ಅನದರ್ ಪಾಸ್ಟ್ ಇವೆಂಟ್ ಹ್ಯಾಪನ್ಡ್, ಅನದರ್ ಪಾಸ್ಟ್ ಇವೆಂಟ್ ಹ್ಯಾಪನ್ಡ್ ಮೀನ್ಸ್ ಹಿ ಮೂವ್ ಟು ಬ್ಯಾಂಗ್ಳೂರ್. ಓಕೆ, ಇಟ್ ಮೀನ್ಸ್ ಹಿ ವಿಸಿಟೆಡ್ ಮೈಸೂರ್ ಬಿಫೋರ್ ಅನದರ್ ಪಾಸ್ಟ್ ಇವೆಂಟ್ ಅಂತ ಸಂದರ್ಭವನ್ನು ಹೇಳುವಾಗ ನಾವು he had been to Mysore, I had been to Mysore before I went to ಹುಬ್ಬಳ್ಳಿ, ಲೈಕ್ ದಿಸ್. ನಾವು ಹುಬ್ಬಳ್ಳಿಗೆ ಹೋಗೋಕ್ಕಿಂತ ಮೊದಲ ಮೈಸೂರಿಗೆ ವಿಸಿಟ್ ಮಾಡಿದ್ಯಾ ಅಂತ ಅನ್ನೋದು, ಆಮೇಲೆ ಹುಬ್ಬಳ್ಳಿಗೆ ಬಂದೆ ಅನ್ನೋದು ಅರ್ಥ. ಓಕೆ, ಫಸ್ಟ್ ಹಿ ವಿಸಿಟೆಡ್ ಮೈಸೂರ್, ಹಿ ಹ್ಯಾಡ್ ಬೀನ್ ಟು ಮೈಸೂರ್, ಹಿ ಹ್ಯಾಡ್ ಬೀನ್ ಟು ಮೈಸೂರ್ ಅಂದ್ರೆ ಫಸ್ಟ್ ಹಿ ವಿಸಿಟೆಡ್ ಮೈಸೂರ್, ದೆನ್ ಅನದರ್ ಪಾಸ್ಟ್ ಇವೆಂಟ್ ಹ್ಯಾಪನ್ಡ್. ಯಾವುದು ಅನದರ್ ಪಾಸ್ಟ್ ಇವೆಂಟ್ ಹ್ಯಾಪನ್ಡ್ ಅಂದ್ರೆ ಯಾವುದು? ಮೂವಿಂಗ್ ಟು ಬ್ಯಾಂಗ್ಳೂರ್, ಮೂವ್ಡ್ ಟು ಬ್ಯಾಂಗ್ಳೂರ್. ಓಕೆ, ದಿಸ್ ಈಸ್ ಹೌ ದಿಸ್ ಸೆಂಟೆನ್ಸ್ ಈಸ್ ಯೂಸ್ಡ್. ನೋಡಿ, ಹಿ ಹ್ಯಾಸ್ ಬೀನ್ ಟು ಮೈಸೂರ್ ಅಂದ್ರೇನು? ಇಲ್ಲಿ ಪ್ರೆಸೆಂಟ್ ಕನೆಕ್ಷನ್ ಇರ್ತತ. ಎಕ್ಸ್ಪೀರಿಯನ್ಸ್ ಟಿಲ್ ನೌ, ಎಕ್ಸ್ಪೀರಿಯನ್ಸ್ ಟಿಲ್ ನೌ ಹಿ ಹ್ಯಾಸ್ ಬೀನ್ ಟು ಮೈಸೂರ್ ಅಂದಾಗ. ಓಕೆ, ಪಾಸ್ಟ್ ರೆಫರೆನ್ಸ್ ಹಿ ಹ್ಯಾಡ್ ಬೀನ್ ಟು ಮೈಸೂರ್ ಅಂದಾಗ ಇದಕ್ಕೆ ಅಷ್ಟೇ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ಹಿ ಹ್ಯಾಡ್ ಬೀನ್ ಟು ಮೈಸೂರ್ ಅಂದಾಗ ಎಕ್ಸ್ಪೀರಿಯನ್ಸ್ ಬಿಫೋರ್ ಅನದರ್ ಪಾಸ್ಟ್ ಇವೆಂಟ್ ಆರ್ ಪಾಸ್ಟ್ ಆಕ್ಷನ್, ಪಾಸ್ಟ್ ರೆಫರೆನ್ಸ್ ಇರ್ತದೆ. ಇಲ್ಲಿ ಪ್ರೆಸೆಂಟ್ ಕನೆಕ್ಷನ್ ಇರ್ತದ. ಇಲ್ಲಿ ಎಕ್ಸ್ಪೀರಿಯನ್ಸ್ ಟಿಲ್ ನಾವು, ಇಲ್ಲಿವರೆಗೂ ಎಕ್ಸ್ಪೀರಿಯನ್ಸ್ ಇರ್ತದೆ. ಹಿ ಹ್ಯಾಸ್ ಬೀನ್ ಟು ಮೈಸೂರ್ ಅಂದಾಗ ವಿಸಿಟೆಡ್ ಮೈಸೂರ್ ಅಂಡ್ ಕೇಮ್ ಬ್ಯಾಕ್, ಎಕ್ಸ್ಪೀರಿಯನ್ಸ್ ಈಗನೂ ಇರ್ತದ. ಇಲ್ಲಿ ಎಕ್ಸ್ಪೀರಿಯನ್ಸ್ ಬಿಫೋರ್ ಅನದರ್ ಪಾಸ್ಟ್ ಇವೆಂಟ್ ಹ್ಯಾಪನ್ಡ್, ಅನುಭವ ಇನ್ನೊಂದು ಆಕ್ಷನ್ ಆಗೋಕ್ಕಿಂತ ಮೊದಲು ಇರ್ತದೆ. ಹಿ ಹ್ಯಾಡ್ ಬೀನ್ ಟು ಮೈಸೂರ್, it is connected with past reference. Okay, like this. Next, ಇದು ಮತ್ತೆ ಇವು ಎರಡು ಸೆಂಟೆನ್ಸ್ಗಳು ಕನ್ಫ್ಯೂಷನ್ ಆಗ್ತಿರ್ತಾವೆ. ಹಿ ಈಸ್ ಗಾನ್, ಹಿ ಹ್ಯಾಸ್ ಗಾನ್. ಓಕೆ, ಮಾತಾಡುವಾಗ ಒಬ್ಬೊಬ್ಬರು ಹೇಳ್ತಿರ್ತಾರ ಹಿ ಹ್ಯಾಸ್ ಗಾನ್ ಅಂತ ಅಂದ್ರು ಅಂತನೂ ಗೊತ್ತಾಗೋದಿಲ್ಲ ನಮಗೆ. ಹಿ ಈಸ್ ಗಾನ್ ಅಂತ ಹೇಳಿದ್ರು ಏನು ಅರ್ಥ ಆಗ್ತಿರೋದಿಲ್ಲ ನಮಗೆ, ಫಾಸ್ಟಾಗಿ ಮಾತಾಡಿಬಿಡ್ತಾರೆ. ಹಿ ಹ್ಯಾಸ್ ಗಾನ್, ಹಿಸ್ ಗಾನ್ ಅಂತೇಳಿ. ಅದಕ್ಕಾಗಿ ಇವೆರಡು ಡಿಫ್ರೆನ್ಸ್ಗಳನ್ನು, ಇವೆರಡು ನಡುವೆ ಡಿಫ್ರೆನ್ಸ್ ಏನಿದೆ ಅಂತ ತಿಳ್ಕೊಳ್ಬೇಕು. ಹಿ ಈಸ್ ಗಾನ್ ಅನ್ನೋದು ಸೆಂಟೆನ್ಸ್ ಇದೆ, ಹಿ ಹ್ಯಾಸ್ ಗಾನ್ ಅಂತ ಹೇಳುವುದು ಸೆಂಟೆನ್ಸ್. ಓಕೆ, ಅದು ಸೆಂಟೆನ್ಸ್ ಇದೆ. ಹಿ ಈಸ್ ಗಾನ್, ಹಿ ಈಸ್ ಗಾನ್ ಮೀನಿಂಗ್ ಆಸ್ ಐ ಹ್ಯಾವ್ ರಿಟನ್ ಹಿಯರ್, ಮೀನಿಂಗ್ ಡಿಪೆಂಡ್ಸ್ ಆನ್ ಕಂಟೆಕ್ಸ್ಟ್. ಇದು ಸಾಂದರ್ಭಿಕವಾಗಿ ಮೀನಿಂಗ್ ಇರ್ತತ. ಓಕೆ, ಅಂದ್ರೆ he is gone means he is no longer here. ಇಲ್ಲ ಈಗವ he is gone, ಇಲ್ಲ ಈ ಸ್ಥಳದಲ್ಲಿ ಇಲ್ವೇ ಇಲ್ಲ ಅನ್ನೋ ಅರ್ಥ. when you say he is gone, completely nil, nothing. He is gone, she is gone, it is gone. He is no longer here, it is no longer here, she is no longer here. Okay, he has left, disappeared, he is vanished, disappeared ಆಗಿದ್ದಾರೆ, ಈಗ ಕಾಣೋದಿಲ್ಲ, ಇಲ್ವೇ ಇಲ್ಲ ಅನ್ನೋ ಅರ್ಥ. when you say he is gone, again meaning depends on the context. ಈಗ ನೋಡ್ರಿ, he was here earlier, ನಾವು ಯಾವ ಸಂದರ್ಭದಲ್ಲಿ ಹೇಳ್ತೀವಿ ಅಂದ್ರೆ ಮೊದಲು ಇಲ್ಲಿದ್ದ, ಈಗ ಇಲ್ಲಿಲ್ಲ, ಹೋಗಿಬಿಟ್ಟಿದ್ದಾನೆ, ಡಿಸಪಿಯರ್ ಆಗಿದ್ದಾನೆ. ಕೆಲವೊಂದು ಏನೋ ಟೈಮ್ದಲ್ಲಿ ಏನು ಮಾಡ್ತೀವಿ ನಾವು, ಇಟ್ ಕ್ಯಾನ್ ಆಲ್ಸೋ ಮೀನ್ ಹಿ ಈಸ್ ಡೆಡ್ ಅಂತ ಹೇಳೋ ಸಂದರ್ಭದಲ್ಲಿನೂ ಸಹಿತ ಈ ಸೆಂಟೆನ್ಸನ್ನು ಬಳಕೆ ಮಾಡ್ತೀವಿ. ಓಕೆ, ಹಿ ಈಸ್ ಡೆಡ್ ಅಂತ ಹೇಳೋ ಬದಲಾಗಿ ಹಿ ಈಸ್ ಗಾನ್ ಅಂತೀವಿ. ನಾವು ಹೋಗ್ಯಾನ್ರವ ಅಂತೀವಲ್ಲ, ಅಂಥ ಸಂದರ್ಭವನ್ನು ಅಥವಾ ಅಂಥ ಕನ್ನಡದ ವಾಕ್ಯವನ್ನು ಹೇಳಾಕ ನಾವು ಇದನ್ನು ಬಳಕೆ ಮಾಡ್ತೀವಿ. ಹಿ ಈಸ್ ಗಾನ್ ಮೀನ್ಸ್ ಹಿ ಈಸ್ ಡೆಡ್. ಇನ್ ಸೀರಿಯಸ್ ಸಿಚುವೇಶನ್ದಲ್ಲಿ ಈ ಸೆಂಟೆನ್ಸನ್ನು ಬಳಕೆ ಮಾಡ್ತೀವಿ. ಹಿ ಪಾಸ್ಡ್ ಅವೇ ಅಂತೀವಿ ನೋಡ್ರಿ, ಆ ಅರ್ಥದಲ್ಲಿ ಹಿ ಈಸ್ ಗಾನ್ ಅಂತೀವಿ. ಒಂದರ್ಥ ಹಿ ಈಸ್ ನೋ ಲಾಂಗರ್ ಹಿಯರ್, ಇಲ್ವೇ ಇಲ್ಲ, ಬೇರೆ ಕಡೆಗಿರ್ತಾನಂತ ಅರ್ಥ ಅಲ್ಲಿ. ಇನ್ನೊಂದು ಅರ್ಥ ಹಿ ಈಸ್ ಗಾನ್ ಅಂದರೆ ಹಿ ಈಸ್ ಡೆಡ್ ಅಂತ ಅಂದಾಗೂ ಅರ್ಥ. ಓಕೆ, ಆ ಅರ್ಥನೂ ಇದು ಇರ್ತದೆ ಕೆಲವೊಂದಿಷ್ಟು ಸೀರಿಯಸ್ ಸಿಚುವೇಶನ್ದಲ್ಲಿ. ಓಕೆ, ನಾವು ಬಳಕೆ ಮಾಡ್ತೀವಿ, ಸೀರಿಯಸ್ ಕಂಟೆಕ್ಸ್ಟ್ದಲ್ಲಿ ಬಳಕೆ ಮಾಡ್ತೀವಿ ಯಾವ ವಾಕ್ಯವನ್ನು, ಹಿ ಈಸ್ ಗಾನ್. ಒಂದರ್ಥ ಹಿ ಈಸ್ ನೋ ಲಾಂಗರ್ ಹಿಯರ್, ಇಲ್ಲ ಅಂದರೆ
ಇಲ್ಲಿ ಇಲ್ಲ, ಈ ಸ್ಥಳದಲ್ಲಿ ಇಲ್ಲವೇ ಇಲ್ಲ, ಡಿಸಪಿಯರ್ ಆಗಿದ್ದಾನೆ, ಅದೃಶ್ಯವಾಗಿದ್ದಾನೆ, ಹೀ ಈಸ್ ಗಾನ್ ಅಂತ ಯೂಸ್ ಮಾಡ್ತೀವಿ. ಇನ್ನೊಂದು ಅರ್ಥ ಹೀ ಈಸ್ ಗಾನ್ ಅಂದರೆ ಹೀ ಈಸ್ ಡೆಡ್ ಅನ್ನೋ ಅರ್ಥದಲ್ಲಿ ನೀವು ಬಳಕೆ ಮಾಡ್ತೀವಿ. ಯಾವುದೇ ಹೀ ತೊಗೋಬೋದು, ಶೀ ತೊಗೋಬೋದು, ಇಟ್ ತೊಗೊಳ್ಬೋದು, ಯಾವುದು ಇದ್ರೂ ನೀವು ಸಬ್ಜೆಕ್ಟನ್ನು ತಗೊಳ್ಬೋದು. ಓಕೆ, ನಾವು as I told you, it can also mean refer that he is dead, he is gone. Here he has gone, it is nothing but present perfect tense. He has gone somewhere recently. ಯಾವುದೋ ಒಂದು ಸ್ಥಳಕ್ಕೆ ಹೋಗಿದಾನಂತ ಅರ್ಥ ಕೊಡ್ತಲ್ಲಿ. ಓಕೆ, he has gone. Focus is an action of going. Here focus shifts on action. ಆಕ್ಷನದ ಮೇಲೆ, ಕ್ರಿಯೆ ಮೇಲೆ ಹೆಚ್ಚು ಫೋಕಸ್ ಇರ್ತತಲ್ಲಿ. ಎಲ್ಲಿ? ಇಲ್ಲಿ. ಹಿ ಹ್ಯಾಸ್ ಗಾನ್ ಅಂದಲ್ಲಿ. ಹೀ ಈಸ್ ಗಾನ್ ಅಂದಲ್ಲಿ ಕ್ರಿಯೆ ಮೇಲೆ ಫೋಕಸ್ ಇರುವುದಿಲ್ಲ, ಕಂಪ್ಲೀಟ್ ನಿಲ್ ತೋರಿಸ್ತೀವಿ. ಆ ಸ್ಥಳದಲ್ಲಿ ಅವ ಇಲ್ಲ ಅನ್ನೋದು ಅರ್ಥ ಇರ್ತತ ಹಿ ಈಸ್ ಗಾನ್ ಅಂತ ಹೇಳಿದಾಗ. ಬಟ್ ಹಿ ಹ್ಯಾಸ್ ಗಾನ್ ಅಂತ ಹೇಳಿದಾಗ ಹಿಯರ್ ಫೋಕಸ್ ಈಸ್ ಆನ್ ಆಕ್ಷನ್ ಆಫ್ ಗೋಯಿಂಗ್. ಓಕೆ, ಹಿ ಹ್ಯಾಸ್ ಗಾನ್ ಟು ಮೈಸೂರ್, ಹಿ ವೆಂಟ್ ದೇರ್ ಅಂಡ್ ಈಸ್ ಸ್ಟಿಲ್ ದೇರ್. ಆ ಅರ್ಥದಲ್ಲಿ ಆಗಲೇ ಒಂದು ಬಳಕೆ ಮಾಡಿದಿವಲ್ಲ, ಆ ಅರ್ಥದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅದ ವಾಕ್ಯ ಇದು. ಸೊ ಸಬ್ಜೆಕ್ಟ್ ವರ್ಬ್ V3. ಓಕೆ, ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಹಿ ಹ್ಯಾಸ್ ಗಾನ್ ಟು ಮೈಸೂರ್, ಹಿ ವೆಂಟ್ ಟು ಮೈಸೂರ್ ಅಂಡ್ ಹಿ ಸ್ಟಿಲ್ ದೇರ್, ನಾಟ್ ರಿಟರ್ನ್ಡ್. ಓಕೆ, ಲೈಕ್ ದಿಸ್. ಹಿ ಈಸ್ ಗಾನ್ ಯಾವುದ್ರ ಮೇಲೆ? ರಿಸಲ್ಟ್. ಹಿ ಈಸ್ ನಾಟ್ ಹಿಯರ್ ನೌ. ರಿಸಲ್ಟ್ ಮೇಲೆ ಕಾನ್ಸಂಟ್ರೇಷನ್ ಇರ್ತದೆ, ಅಂದರೆ ಫೋಕಸ್ ಇರ್ತದೆ. ಹಿ ಈಸ್ ನಾಟ್ ಹಿಯರ್ ನೌ, ಹಿ ಈಸ್ ಗಾನ್. ಇನ್ ಸಮ್ ಸೀರಿಯಸ್ ಕಂಟೆಕ್ಸ್ಟ್ದಲ್ಲಿ ಹಿ ಈಸ್ ಗಾನ್ ಅಂತಂದರೆ ಹಿ ಈಸ್ ಡೆಡ್, ಶಿ ಈಸ್ ಡೆಡ್, ಇಟ್ ಈಸ್ ಡೆಡ್ ಅಂತನೂ ಅರ್ಥ. ಓಕೆ, ದೇ ಆರ್ ಡೆಡ್, ದೇ ಆರ್ ಗಾನ್, ಲೈಕ್ ದಿಸ್. ಹಿ ಹ್ಯಾಸ್ ಗಾನ್ ಮೀನ್ಸ್ ಆಕ್ಷನ್, ಫೋಕಸ್ ಈಸ್ ಆನ್ ಆಕ್ಷನ್. ಹಿ ವೆಂಟ್ ಸಮ್ವೇರ್. ಹ್ಯಾಸ್ ಗಾನ್ ಅಂತ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ನಾವು ಪ್ಲೇಸನ್ನು ಯಾಡ್ ಮಾಡ್ತೀವಿ. ಹಿ ಹ್ಯಾಸ್ ಗಾನ್ ಟು ಮುಂಬೈ, ಹಿ ಹ್ಯಾಸ್ ಗಾನ್ ಟು ಬೆಂಗಳೂರು, ಹಿ ಹ್ಯಾಸ್ ಗಾನ್ ಟು ಹುಬ್ಬಳ್ಳಿ, ಹಿ ಹ್ಯಾಸ್ ಗಾನ್ ಟು ಡೆಲ್ಲಿ, ದೇ ಹ್ಯಾವ್ ಗಾನ್ ಟು ಬ್ಯಾಂಗ್ಳೂರ್. ಇಲ್ಲಿ ಪ್ಲೇಸನ್ನು ಯಾಡ್ ಮಾಡ್ತೀವಿ, ಹ್ಯಾಸ್ ಅಂತ ಯೂಸ್ ಮಾಡಿದಾಗ. ಈಸ್ ಅಂತ ಯೂಸ್ ಮಾಡಿದಾಗ ಪ್ಲೇಸನ್ನು ಯಾಡ್ ಮಾಡೋದಿಲ್ಲ, ವಿ ಡಿಸ್ಕ್ರೈಬ್ ಸಿಚುವೇಶನ್ ಹಿಯರ್. ಓಕೆ, ಸಿಚುವೇಶನನ್ನು ಡಿಸ್ಕ್ರೈಬ್ ಮಾಡ್ತೀವಿ ಇಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್, he is gone means he is dead. Situation is described here, death is described here. He is gone means that situation, he is no longer here ಅನ್ನೋ ಸಿಚುವೇಶನ್ ಅನ್ನ, ರಿಸಲ್ಟ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಆಕ್ಷನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇಲ್ಲ. ಇಲ್ಲಿ ಆಕ್ಷನ್ ಮೇಲೆ ಹೆಚ್ಚು ಫೋಕಸ್ ಇರ್ತತ, ಇಲ್ಲಿ ಸಿಚುವೇಶನ್ ಮೇಲೆ ಫೋಕಸ್ ಇರ್ತತ. ಓಕೆ, ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ he is gone and he has gone. ಓಕೆ, ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿಯೂ ಸಹ ಬಹಳಷ್ಟು ಕನ್ಫ್ಯೂಷನ್ ಆಗ್ತದೆ. ಯೂಸ್ಡ್ ಟು ವುಡ್. ಓಕೆ, ಯೂಸ್ಡ್ ಟು ಯಾವಾಗ ಬಳಸ್ತೀವಿ ಅಂದ್ರೆ ವಿ ಯೂಸ್ಡ್ ಟು ಟಾಕ್ ಅಬೌಟ್ ಪಾಸ್ಟ್ ಹ್ಯಾಬಿಟ್ಸ್. ಭೂತಕಾಲದ ಹವ್ಯಾಸಗಳನ್ನು ಹೇಳುವಾಗ, ಭೂತಕಾಲದಲ್ಲಿ ಒಂದು ಹವ್ಯಾಸ, ಈ ಹವ್ಯಾಸ ಇತ್ತು ನನ್ನಲ್ಲಿ ಅಂತ ಹೇಳುವಾಗ ಯೂಸ್ ಟು ಅನ್ನ ಬಳಸ್ತೀವಿ. ಇವಕ್ಕೆ ಮಾಡೆಲ್ಸ್ ಅಂತಲೂ ಕರಿತೀವಿ ನಾವು. ವುಡ್, ಯೂಸ್ಡ್ ಟು. ಮಾಡೆಲ್ಸ್ ಅಂತಂದರೆ ಕ್ಯಾನ್, ಕುಡ್, ಮೇ, ಮೈಟ್, ಶಾಲ್, ಶುಡ್, ವುಡ್, ವಿಲ್. ಓಕೆ, ನೀಡ್, ಡೇರ್, ಇವೆಲ್ಲ ಮಾಡೆಲ್ಸ್ ಅಂತ ಅಂತೀವಿ. ದ ಮೂಡ್ ಆಫ್ ದಿ ಸ್ಪೀಕರ್, ದೇ ಎಕ್ಸ್ಪ್ರೆಸ್ ಮೂಡ್ ಆಫ್ ದಿ ಸ್ಪೀಕರ್. ಓಕೆ, ನಾವು ಇಂಗ್ಲಿಷ್ ಗ್ರಾಮರ್ ಹೇಳುವಾಗ ಡಿಟೇಲ್ ಆಗಿ ಅವುಗಳ ಬಗ್ಗೆ ಒಂದೊಂದಾಗಿ ಹೇಳ್ತೀವಿ. ಈಗ ಇವೆರಡೂ ಡಿಫ್ರೆನ್ಸ್, ಇವೆರಡರ ನಡುವೆ ಇರುವಂಥ ಡಿಫ್ರೆನ್ಸನ್ನು ಹೇಳ್ತೇನೆ. ಯಾಕಂದರೆ ಭಾಳಷ್ಟು ಜನ ಈ ವುಡ್ ಬದಲಾಗಿ ಯೂಸ್ ಟು ಬಳಸ್ತಿರ್ತಾರೆ, ಯೂಸ್ಡ್ ಟು ಬರೆಯುವ ಬದಲಾಗಿ ಅಥವಾ ಮಾತನಾಡುವುದರ ಬದಲಾಗಿ ವುಡ್ ಬಳಸ್ತಿರ್ತಾರೆ. ಎರಡೂ ಒಂದು ಅರ್ಥದಲ್ಲಿ ಸೇಮ್ ಮೀನಿಂಗನ್ನು ಕೊಟ್ಟರೂ ಸಹ ಎರಡರ ನಡುವೆ ಡಿಫ್ರೆನ್ಸ್ ಇದೆ. ಓಕೆ, ಈಗ ನೋಡ್ರಿ, ಯೂಸ್ಡ್ ಟು ಅನ್ನು ಯಾವಾಗ ಬಳಸ್ತೀವಂದ್ರೆ
used to we talk about when we talk about past habits or states ಅಂದ್ರೆ ಇಲ್ಲಿ ಕಂಡೀಷನ್ ಸ್ಥಿತಿ. ಓಕೆ, ಪಾಸ್ಟದ ಸ್ಥಿತಿಯನ್ನು ಹೇಳುವಾಗ ಅಥವಾ ಪಾಸ್ಟದ ಹವ್ಯಾಸವನ್ನು ಹೇಳುವಾಗ, ಭೂತಕಾಲದ ಸ್ಥಿತಿ ಅಥವಾ ಹವ್ಯಾಸವನ್ನು ಹೇಳುವಾಗ ಯೂಸ್ಡ್ ಟು ಬಳಸ್ತೀವಿ. ಐ ಯೂಸ್ ಟು ಪ್ಲೇ ಕ್ರಿಕೆಟ್, he used to visit that temple regularly, daily. Okay, I used to play cricket. ಈ ಥರ ಪಾಸ್ಟ್ ಹ್ಯಾಬಿಟ್ಸ್ ಅನ್ನು ಹೇಳುವಾಗ ಯೂಸ್ ಮಾಡಿ. ಸಮಥಿಂಗ್ ದಟ್ ವಾಸ್ ಟ್ರೂ ಬಿಫೋರ್ ಬಟ್ ನಾಟ್ ನಾವು. ಆ ಒಂದು ಭೂತಕಾಲದಲ್ಲಿ ಆ ಕ್ರಿಯೆ ನಡೀತಿತ್ತು, ಈಗ ಇಲ್ಲ ಅಂತ ಹೇಳುವಾಗ ಯೂಸ್ ಟು ಬಳಸ್ತೀವಿ ನಾವು. ಓಕೆ, he used to watch movie every week. We used to celebrate ದೀಪಾವಳಿ ಗ್ರ್ಯಾಂಡ್ಲಿ. ದೀಪಾವಳಿಯನ್ನು ವಿಜೃಂಭಣೆಯಿಂದ ನಾವು ಆಚರಿಸುತ್ತಿದ್ದೆವು. ಆ ದೀಪಾವಳಿಯನ್ನು ಆಚರಿಸುವಂಥ ಹವ್ಯಾಸವನ್ನು ಬೆಳೆಸಿಕೊಂಡಿದ್ವಿ ವರ್ಷ. ಈಗ ಇಲ್ಲ ಅನ್ನೋ ಅರ್ಥ ಇರ್ತದೆ ಅದು ಯೂಸ್ ಟು. ಐ ಯೂಸ್ ಟು ಪ್ಲೇ ಚೆಸ್. ಸಿ ಎಕ್ಸಾಂಪಲ್ಸ್ ಆರ್ ರಿಟನ್ ಹಿಯರ್. ಐ ಯೂಸ್ ಟು ಪ್ಲೇ ಚೆಸ್. ಶಿ ಯೂಸ್ ಟು ಲಿವ್ ಇನ್ ಮೈಸೂರ್. ಹಿ ಯೂಸ್ ಟು ಬಿ ವೆರಿ ಶಾಯ್. ಕೆಲವೊಬ್ರು ಬರೀತಿರ್ತಾರೆ ಶಿ ವುಡ್ ಲಿವ್ ಇನ್ ಮೈಸೂರ್ ಅಂತ ಬರೀತಿರ್ತಾರೆ. ವುಡ್ ಯೂಸ್ ಮಾಡಬಾರ್ದು ಇಲ್ಲಿ. ಓಕೆ, ಅದು ಪಾಸ್ಟ್ ಹ್ಯಾಬಿಟನ್ನು ಹೇಳಿದ್ರೂ ಸಹಿತ ವುಡ್, ಅದು ಮೀನಿಂಗ್ ಕೊಟ್ಟರು ಸಹಿತ ವುಡ್ಡನ್ನು ಯೂಸ್ ಮಾಡಬಾರ್ದು. ಲಿವ್ ಅನ್ನೋದು ಸ್ಟ್ಯಾಟಿಕ್ ವರ್ಬ್ ಇಲ್ಲಿ ಇದು. ಓಕೆ, ಸ್ಥಿತಿಯನ್ನು ಸೂಚಿಸುವಂಥ ವರ್ಬ್. ಶಿ ಯೂಸ್ ಟು ಲಿವ್ ಇನ್ ಮೈಸೂರ್, ಮೈಸೂರಿನಲ್ಲಿ ವಾಸ ಮಾಡುತ್ತಿದ್ದಳು. ಲೈಕ್ ದಿಸ್. ಶಿ ಯೂಸ್ ಟು ಬಿ ವೆರಿ ಶಾಯ್. ಇದು ನೋಡ್ರಿ ಸ್ಟೇಟ್ಸ್ ಅನ್ನ ಹೇಳುವಂಥದ್ದು, ಕಂಡೀಷನ್ ಅನ್ನ ಹೇಳುವಂಥದ್ದು ಇದು. ಹಿ ಯೂಸ್ ಟು ಬಿ ವೆರಿ ಶಾಯ್. ದೇರ್ ಯೂಸ್ ಟು ಬಿ ಎ ಟೆಂಪಲ್. ದೇರ್ ಯೂಸ್ ಟು ಬಿ ಎ ಟೆಂಪಲ್ ದೇರ್. ಅಲ್ಲಿ ಒಂದು ಟೆಂಪಲ್ ಇತ್ತು ಅನ್ನೋ ಅರ್ಥದಲ್ಲಿ. ಓಕೆ, ಟಾಕ್ಸ್ ಅಬೌಟ್ ಪಾಸ್ಟ್ ಹ್ಯಾಬಿಟ್ಸ್ ಅಂಡ್ ಸ್ಟೇಟ್ಸ್, ಸಮಥಿಂಗ್ ದಟ್ ವಾಸ್ ಟ್ರೂ ಬಿಫೋರ್ ಬಟ್ ನಾಟ್ ನೌ. ಇದು ಪಾಸ್ಟ್ ಹ್ಯಾಬಿಟ್ಸ್ ಅನ್ನು ಹೇಳುತ್ತಾ, ಪಾಸ್ಟ್ ಕಂಡೀಷನ್ ಸ್ಥಿತಿಯನ್ನು ಹೇಳುತ್ತೆ, ಎರಡು ಹೇಳುತ್ತದೆ. ಓಕೆ, ಯಾವುದು ಯೂಸ್ ಟು ಆಕ್ಷನ್ಸ್ ಆ್ಯಂಡ್ ಹ್ಯಾಬಿಟ್ಸ್, ಸ್ಟೇಟ್ಸ್, ಕಂಡೀಷನ್ಸ್, ಸಿಚುವೇಶನ್ಸ್. ಇವು ಎರಡನ್ನು ಹೇಳುವಾಗ ಯೂಸ್ ಟು ಅನ್ನು ಬಳಸ್ತೀವಿ. ಆಕ್ಷನ್ಸ್, ಹ್ಯಾಬಿಟ್ಸ್, ಸ್ಟೇಟ್ಸ್, ಕಂಡೀಷನ್ಸ್ ಆ್ಯಂಡ್ ಸಿಚುವೇಶನ್ಸ್ ಸೇಮ್. ಸ್ಟೇಟ್ಸ್ ಆದರೂ ಅಂತ ಹೇಳ್ಬೋದು, ಕಂಡೀಷನ್ಸ್ ಅಂತಾದರೂ ಓಕೆ, ಸಿಚುವೇಶನ್ ಅಂತಾದರೂ ಓಕೆ. ಮೀನಿಂಗ್ ಈಸ್ ಸೇಮ್. ನೋಡಿ, ದೇರ್ ಯೂಸ್ ಟು ಬಿ ಎ ಟೆಂಪಲ್ ಹಿಯರ್. ಇಲ್ಲಿ ಒಂದು ಟೆಂಪಲ್ ಇತ್ತು. ಐ ಯೂಸ್ ಟು ಹ್ಯಾವ್ ಲಾಂಗ್ ಹೇರ್. ಲಾಂಗ್ ಹೇರನ್ನು ನಾ ಬೆಳೆಸ್ಕೊಳ್ತಿದ್ದೆ ಅನ್ನೋ ಅರ್ಥದಲ್ಲಿ. ಓಕೆ, ಐ ಯೂಸ್ ಟು ಹ್ಯಾವ್ ಲಾಂಗ್ ಹೇರ್. ದೇರ್ ಯೂಸ್ ಟು ಬಿ ಎ ಟೆಂಪಲ್ ಹಿಯರ್. ಇವು ಕಂಡೀಷನ್ ಅನ್ನ ಹೇಳ್ತಾವ ನೋಡ್ರಿ. ಕಂಡೀಷನ್ ಅನ್ನ ಹೇಳು, ಸ್ಥಿತಿಯನ್ನ ಹೇಳು. ಓಕೆ, ಯೂಸ್ ಟು. ಈಗ ವುಡ್ ನೋಡ್ರಿ. ವಿ ಟಾಕ್ ವುಡ್ ವೆನ್ ವಿ ವಾಂಟ್ ಟು ಸೇ, ವಿ ವಾಂಟ್ ಟು ಎಕ್ಸ್ಪ್ರೆಸ್ ಪಾಸ್ಟ್ ಹ್ಯಾಬಿಟ್ಸ್. ಇದನ್ನು ಕೂಡ ಪಾಸ್ಟ್ ಹ್ಯಾಬಿಟ್ಸ್ ಅನ್ನು ಹೇಳುವಾಗ ಬಳಸ್ತೀವಿ. ರಿಪೀಟೆಡ್ ಹ್ಯಾಬಿಟ್ಸ್ ಅನ್ನು ಹೇಳುವಾಗ ಬಳಸ್ತೀವಿ. ಈಗ ಐ ವುಡ್ ಪ್ಲೇ ಕ್ರಿಕೆಟ್ ಅಂದ್ರೂ ಕರೆಕ್ಟ್, ಐ ಯೂಸ್ ಟು ಪ್ಲೇ ಕ್ರಿಕೆಟ್ ಅಂತ ಹೇಳಿದ್ರು ಕರೆಕ್ಟ್. ಬೋತ್ ಆರ್ ಕರೆಕ್ಟ್. ಬಟ್ ಈ ವುಡ್ ಅನ್ನ ಸ್ಥಿತಿಯನ್ನು ಹೇಳುವಾಗ ಬಳಸುವುದಿಲ್ಲ. ಯೂಸ್ ಟು ಅನ್ನ ಸ್ಥಿತಿ ಮತ್ತು ಪಾಸ್ಟ್ ಹ್ಯಾಬಿಟ್ಸ್ ಅನ್ನ ಎರಡೂ ಹೇಳುವಾಗ ಬಳಸ್ತೀವಿ. ಬಟ್ ವುಡ್ ಅನ್ನ ಪಾಸ್ಟ್ ಹ್ಯಾಬಿಟ್ಸ್ ಅನ್ನ ಹೇಳುವಾಗ ಮಾತ್ರ ಬಳಸ್ತೀವಿ. ನೋಡ್ರಿ, ಟಾಕ್ಸ್ ಅಬೌಟ್ ರಿಪೀಟೆಡ್ ಪಾಸ್ಟ್ ಆಕ್ಷನ್ಸ್ ಓನ್ಲಿ. ರಿಪೀಟೆಡ್ ಪಾಸ್ಟ್ ಆಕ್ಷನ್ಸ್ ಬಗ್ಗೆ ಹೇಳುವಾಗ ಮಾತ್ರ, ಎಕ್ಸ್ಪ್ರೆಸ್ ಮಾಡುವಾಗ ಮಾತ್ರ ವುಡ್ ಅನ್ನ ಬಳಸ್ತೀವಿ. ಓಕೆ, ಐ ವುಡ್ ಪ್ಲೇ ಚೆಸ್ ಡೈಲಿ ಅಂದ್ರೂ ಕರೆಕ್ಟ್. ಐ ಯೂಸ್ ಟು ಪ್ಲೇ ಚೆಸ್ ಡೈಲಿ ಅಂತ ಹೇಳಿದ್ರು ಕರೆಕ್ಟ್. ಐ ವುಡ್ ರೀಡ್ 10 pages ಡೈಲಿ ಅಂತ ಹೇಳಿದ್ರು ಕರೆಕ್ಟ್. ಐ ಯೂಸ್ ಟು ರೀಡ್ 10 pages ಡೈಲಿ ಅಂತ ಅಂದ್ರೂ ಕರೆಕ್ಟ್. ಎರಡೂ ಪಾಸ್ಟ್ ಹ್ಯಾಬಿಟ್ಸ್ ಅನ್ನ, ಹಾಬಿಯನ್ನ ಹೇಳ್ತಿರ್ತಾವ. ಬಟ್ ಸ್ಥಿತಿಯನ್ನು ಹೇಳುವಾಗ ಯೂಸ್ಡ್ ಟು ಮಾತ್ರ ಬಳಸಬೇಕು, ವುಡ್ ಬಳಸಬಾರ್ದು. ಶಿ ಯೂಸ್ಡ್ ಟು ಬಿ ಶಾಯ್, ಕರೆಕ್ಟ್. ಅದು ಸ್ಥಿತಿ ಹೇಳ್ತಿದೆ. ಶಿ ವುಡ್ ಬಿ ಶಾಯ್, ರಾಂಗ್. ಸ್ಥಿತಿ ಹೇಳುವುದಿಲ್ಲ. ವುಡ್ ಡಸ್ ನಾಟ್ ಎಕ್ಸ್ಪ್ರೆಸ್ ಸ್ಟೇಟ್. ವುಡ್ ಡಸ್ ನಾಟ್ ಎಕ್ಸ್ಪ್ರೆಸ್ ಸ್ಟೇಟ್ ಆರ್ ಕಂಡೀಷನ್. ಓಕೆ, ಲೈಕ್ ದಿಸ್. ಆಫನ್ ಯೂಸ್ಡ್ ಇನ್ ಸ್ಟೋರೀಸ್ ಅಂಡ್ ಮೆಮರೀಸ್. ಈ ಸ್ಟೋರಿಯನ್ನು ಹೇಳುವಾಗ ನೋಡ್ರಿ, ಇದನ್ನ ಹೆಚ್ಚು ಬಳಸ್ತಿರ್ತೀವಿ. ಹೆಚ್ಚು ನ್ಯಾಚುರಲ್ ಆಗಿ ಬಳಕೆ ಆಗುತ್ತದೆ ಇದು. ಓಕೆ, ವುಡ್ ಅನ್ನ ಬಳಸಿದ್ರೆ ಹೆಚ್ಚು ನ್ಯಾಚುರಲ್ ಆಗುತ್ತೆ ಸೆಂಟೆನ್ಸ್. ಯಾವಾಗ? when we narrate the stories.
ನೋಡಿ, ವೆನ್ ಐ ವಾಸ್ ಎ ಚೈಲ್ಡ್ ಐ ವುಡ್ ಪ್ಲೇ ಚೆಸ್ ಎವ್ರಿ ಡೇ. ನಾನು ಚೈಲ್ಡ್ ಇದ್ದಾಗ, ಮಗುವಾಗಿದ್ದಾಗ ಚೆಸ್ಸನ್ನು ಡೈಲಿ ಆಡ್ತಿದ್ದೆ. ಓಕೆ, ರಿಪೀಟೆಡ್ ಆ್ಯಕ್ಷನ್ಸ್ ಇನ್ ದ ಪಾಸ್ಟ್. ಇಲ್ಲಿ ಈಗ ಇಲ್ಲ, ಆ ಒಂದು ಕ್ರಿಯೆ ಈಗ ಮಾಡ್ತಾ ಇಲ್ಲ. ಓಕೆ, ವೆನ್ ಐ ವಾಸ್ ಎ ಚೈಲ್ಡ್, ನಾನು ಮಗುವಾಗಿದ್ದಾಗ, ನಾನು ಚಿಕ್ಕವನಿದ್ದಾಗ ಐ ವುಡ್ ಪ್ಲೇ ಚೆಸ್ ಎವ್ರಿ ಡೇ. ನೋಡ್ರಿ, ಈ ಕೈಂಡ್ ಆಫ್ ನೆರೇಷನ್ ಈಸ್ ದೇರ್. ಸ್ಟೋರಿಯನ್ನು ಹೇಳುವಾಗ ಅಥವಾ ಮೆಮರೀಸನ್ನು ಎಕ್ಸ್ಪ್ರೆಸ್ ಮಾಡುವಾಗ ನಾವು ವುಡ್ಡನ್ನು ಬಳಕೆ ಮಾಡ್ತೀವಿ. ನೋಡು, ಮೈ ಗ್ರ್ಯಾಂಡ್ ಮದರ್ ವುಡ್ ಟೆಲ್ ಸ್ಟೋರೀಸ್ ಎಟ್ ನೈಟ್. ಗ್ರ್ಯಾಂಡ್ ಮದರ್ ರಾತ್ರಿಯಲ್ಲಿ ಸ್ಟೋರೀಸನ್ನು ಹೇಳ್ತಿದ್ಳು. ನ್ಯಾಚುರಲ್. ಗ್ರ್ಯಾಂಡ್ ಮದರ್ ಯೂಸ್ ಟು ಟೆಲ್ ಸ್ಟೋರೀಸ್ ಎಟ್ ನೈಟ್. ಅಷ್ಟು ನ್ಯಾಚುರಲ್ ಆಗೋದಿಲ್ಲ ಸೆಂಟೆನ್ಸ್ ಈಸ್ ಕರೆಕ್ಟ್. ಗ್ರ್ಯಾಂಡ್ ಮದರ್ ಯೂಸ್ ಟು ಟೆಲ್ ಸ್ಟೋರೀಸ್ ಎಟ್ ನೈಟ್ ಈಸ್ ಕರೆಕ್ಟ್, ಬಟ್ ನ್ಯಾಚುರಲ್ ಆಗೋದಿಲ್ಲ. ಯಾಕೆಂದರೆ ಯೂಸ್ ಟು ಅನ್ನ ಪಾಸ್ಟ್ ಹ್ಯಾಬಿಟ್ಸ್ ಎಕ್ಸ್ಪ್ರೆಸ್ ಮಾಡುವಾಗೂ ಬಳಕೆ ಮಾಡ್ತೀವಿ. ಇಲ್ಲಿ ಯಾಕೆ ಅದನ್ನು ತಗೊಳ್ಳೋದಿಲ್ಲ ಅಂತಂದ್ರೆ, ಯೂಸ್ ಟು ಅನ್ನ ಯಾಕೆ ಯೂಸ್ ಮಾಡಬಾರ್ದು ಅಂತಂದ್ರೆ ಹೆಚ್ಚು ನ್ಯಾಚುರಲ್ ಆಗೋದಿಲ್ಲ. ನ್ಯಾಚುರಲ್ ಅಂತಂದ್ರೆ ಏನು ಅಂತಂದರೆ, ಈಗ ಮೆಮ್ರೀಸನ್ನು, ಸ್ಟೋರೀಸನ್ನು, ಅದಕ್ಕೆ ಸಂಬಂಧಪಟ್ಟಂಥ ಸಿಚುವೇಶನನ್ನು, ಅದಕ್ಕೆ ಸಂಬಂಧಪಟ್ಟಂಥ ಭಾವನೆಗಳನ್ನು ಹೇಳುವಾಗ ವುಡ್ಡನ್ನು ನಾವು ಬಳಸಬೇಕು. ಓಕೆ, ಮೈ ಗ್ರ್ಯಾಂಡ್ ಮದರ್ ವುಡ್ ಟೆಲ್ ಸ್ಟೋರೀಸ್ ಎಟ್ ನೈಟ್. ವಿ ವುಡ್ ವಿಸಿಟ್ ಅವರ್ village every summer. Okay, a kind of narration. Okay, so we used to visit our village every summer is also correct. This is the difference, simple difference between used to, would to. I mean would. Okay, ಈ ಥರ ಬೇರೆ ಬೇರೆ ಸಿಂಪಲ್ ಆಗಿರುವಂಥ ಸೆಂಟೆನ್ಸನ್ನು ತಗೊಂಡು ಅವುಗಳ ಬಗ್ಗೆ ಡಿಫ್ರೆನ್ಸನ್ನು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಇಲ್ಲದೇ ಇದ್ದರೆ ಕಾಮನ್ ಮಿಸ್ಟೇಕ್ಸ್ ಆಗ್ತಾವೆ ಎಕ್ಸಾಮ್ದಲ್ಲಿ. ಇದರಲ್ಲಿ ಹೆಚ್ಚು ಡಿಫಿಕಲ್ಟ್ ಅನ್ನೋದು ಇರೋದಿಲ್ಲ, ಆದರೂ ಸಹಿತ ಭಾಳಷ್ಟು ಮಿಸ್ಟೇಕ್ಸನ್ನು ಮಾಡ್ತಿರ್ತೀವಿ ಇವು ಬಳಸೋದ್ರಲ್ಲಿ. ಅದಕ್ಕೆ ನೀವು ಇವುಗಳ ಬಗ್ಗೆ ತಿಳ್ಕೊಳ್ಳೋದು ಅವಶ್ಯಕತೆ. ಓಕೆ, ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.